ನಮಸ್ಕಾರ. ನನ್ನ ಜೊತೆ ಇವತ್ತು ವತ್ಸಲಾ ಮೋಹನ್ ಅವರಿದ್ದಾರೆ. ಸೊ ಡಾಕ್ಟರ್ ವತ್ಸಲಾ ಮೋಹನ್, ಪ್ರೊಫೆಸರ್ ಇನ್ ಸುರಾನಾ ಕಾಲೇಜ್, ಆ್ಯಕ್ಟರ್ ಆ್ಯಂಡ್ ಶಿ ಈಸ್ ಅನ್ ಆಸಮ್ ಆ್ಯಂಕರ್. ನೀವು ಡಿ ಚಂದನ ನೋಡಿದ್ರೆ ಇವ್ರನ್ನ ಖಂಡಿತವಾಗ್ಲೂ ನೋಡಿರ್ತೀರಾ. ಸೊ ಇವತ್ತು ನಾಟಕದ ಹೆಸರೇನು, ಎಲ್ಲಿ ನಡೀತಿದೆ, ಯಾರ್ಯಾರು ಬರ್ಬೋದು ಸ್ವಲ್ಪ ಹೇಳ್ತೀರಾ? ಇವತ್ತಿನ ನಾಟಕ ಕಲಾಗ್ರಾಮದಲ್ಲಿ ನಡೀತಾ ಇದೆ. ನೀರಗನ್ನಡಿ ಅಂತ. ಓಕೆ, ನೀರಗನ್ನಡಿ ಅಂತ. ಓಕೆ, ಅದನ್ನ ಡಾಕ್ಟರ್ KY ನಾರಾಯಣ ಸ್ವಾಮಿ ಅವರು ಬರೆದಿರೋ ನಾಟಕ. ಇದರ ನಿರ್ದೇಶನ B ಸುರೇಶ್ ಅವರು ಮಾಡಿದ್ದಾರೆ. ಓಕೆ, ಅದಕ್ಕೆ ಸಂಗೀತ MD ಪಲ್ಲವಿ ಅವರು, ವಸ್ತ್ರ ವಿನ್ಯಾಸ ಮಂಗಳ ಎನ್ನವರು, ರಂಗಾಯಣ ರಘು ಅವರ ಪತ್ನಿ. ಓಕೆ, ಮತ್ತು ಶಶಿಧರ್ ಅಡಪ ಅವರ ಸ್ಟೇಜ್ ವಿನ್ಯಾಸ ಇದೆ. ಓಕೆ, ಜೊತೆಗೆ ನಮ್ಮ ಸುರಾನಾ ಕಾಲೇಜಿನ ಸಹಕಾರದೊಂದಿಗೆ, ಅಂದರೆ ನಮ್ಮ ಸುರಾನಾ ಕಾಲೇಜಿನ ಪ್ರೆಸೆಂಟ್ ಸ್ಟೂಡೆಂಟ್ಸ್ ಮತ್ತು ಅಲ್ಯುಮಿನಿ ಸ್ಟೂಡೆಂಟ್ಸು, ನಮ್ಮ ತಂಡ ಅನ್ನುವಂತಹ ಒಂದು ಥಿಯೇಟರ್ ಗ್ರೂಪ್ ಇದೆ ನಮ್ಮ ಕಾಲೇಜ್ಗೆ. ಆ ಮಕ್ಕಳೆಲ್ಲ ಇವತ್ತು ಪರ್ಫಾರ್ಮ್ ಮಾಡ್ತಿದ್ದಾರೆ. ಇದು ನಮ್ಮ 5ನೇ ಶೋ. ಓಕೆ, ಮೊದಲನೇ ಶೋ ರವೀಂದ್ರ ಕಲಾಕ್ಷೇತ್ರದಲ್ಲಾಗಿತ್ತು. ರಂಗಶಂಕರದಲ್ಲಿ 2 ಶೋ ಮಾಡಿದ್ವಿ. ಮೊನ್ನೆ ಮೈಸೂರಿನ ನಟನಾದಲ್ಲಿ ಒಂದು ಶೋ ಆಯಿತು. ಇವತ್ತು ಕಲಾಗ್ರಾಮದಲ್ಲಿ ಒಂದು ತುಂಬ ಅದ್ಭುತವಾದಂತಹ ನಾಟಕ ಇದು. ನೀರಗನ್ನಡಿ ಒಂದು ಕೋಲಾರದ ಜಾನಪದ ಕಥೆಯನ್ನು ಆಧರಿಸಿದಂತಹ ಒಂದು ನಾಟಕ. ಇವತ್ತಿನ ನಮ್ಮ ಕನ್ನಡ ರಂಗಭೂಮಿಯಲ್ಲಿ ನಾಟಕಕಾರರಲ್ಲಿ ಅತ್ಯಂತ ಹೆಸರು ಮಾಡಿರುವಂತಹ ಡಾಕ್ಟರ್ KY ನಾರಾಯಣ ಸ್ವಾಮಿ ಅವರು ಈ ನಾಟಕವನ್ನು ರಚನೆ ಮಾಡಿದ್ದಾರೆ. ಆಮೇಲೆ ನಟರಂಗ, ನಮ್ಮ ಕರ್ನಾಟಕದ ಅತ್ಯಂತ ಹಳೆಯ, ಅಂದರೆ 50 ವರ್ಷವನ್ನು ಮುಗಿಸಿರುವಂತಹ ಒಂದು ಹವ್ಯಾಸಿ ರಂಗ ತಂಡ. ಆ ತಂಡದಲ್ಲಿ ದಿಗ್ಗಜ ಕಲಾವಿದರು ಬಂದು ಹೋದಂತಹ ಒಂದು ತಂಡ. ಆ ತಂಡ ಈ ರಂಗ ಪರಂಪರೆಯನ್ನು ಮುಂದುವರಿಸ್ಕೊಂಡು ಹೋಗಬೇಕು ಅಂತ ಕಾಲೇಜು ವಿದ್ಯಾರ್ಥಿಗಳಿಗೆ ಈ ಪರಂಪರೆಯನ್ನು ತಗೊಂಡ್ಬರ್ತಾ ಇದ್ದಾರೆ. ಹಾಗಾಗಿ ಸುರಾನಾ ಕಾಲೇಜಿನ ವಿದ್ಯಾರ್ಥಿಗಳು ಹಾಗೂ ಇತರ ಕೆಲವು ಕಲಾವಿದರುಗಳು ಇದರಲ್ಲಿ ಆ್ಯಕ್ಟ್ ಮಾಡ್ತಾ ಇದ್ದಾರೆ. ತುಂಬ ಚೆನ್ನಾಗಿದೆ. ಒಂದು ಇವತ್ತಿನ ಸಂದರ್ಭದಲ್ಲಿ ಮಹಿಳೆಯ ಒಂದು ಹೊತ್ತಿನ ಕಾಲದಲ್ಲಿರ್ಬೋದು ಅಥವಾ ಇವಾಗಿರ್ಬೋದು, ಮುಂದೇನೂ ಇರ್ಬೋದು, ಹೇಳೋಕ್ಕಾಗಲ್ಲ. ಮಹಿಳೆಯ ಒಂದು ಅಸ್ಮಿತೆಯ ಬಗ್ಗೆ, ಮಹಿಳಾ ಒಂದು ಪ್ರಧಾನವಾದಂತಹ ಒಂದು ಅದ್ಭುತವಾದಂತಹ ನಾಟಕ. ಬನ್ನಿ, ಎಲ್ಲರೂ ನೋಡಿ. ಮುಂದೆನೂ ಹಲವಾರು ಶೋಗಳು ಮಾಡುವಂತಹ ನಮಗೆ ಇರಾದೆಗಳಿವೆ. ನಿಮ್ಮ ಪ್ರೇಕ್ಷಕರ ಪ್ರೋತ್ಸಾಹ ನಮಗೆ ಬೇಕು. ಕಲಾಗ್ರಾಮಕ್ಕೆ ಬನ್ನಿ, ರಂಗಭೂಮಿಗೆ ಬನ್ನಿ, ರಂಗಭೂಮಿಯಲ್ಲಿ ನಾಟಕವನ್ನು ನೋಡಿ ಆನಂದಿಸಿ, ಮಕ್ಕಳನ್ನು ಪ್ರೋತ್ಸಾಹಿಸಿ. ಥ್ಯಾಂಕ್ ಯು. ಸೊ ಎಲ್ಲ ಮಕ್ಳಿಗೂ ಒಳ್ಳೆಯದಾಗಲಿ. ನಿಜವಾಗ್ಲೂ ಖುಷಿ ಆಯಿತು, ಬಿಕಾಸ್ ಸ್ಟೂಡೆಂಟ್ಸೇ ಪರ್ಫಾರ್ಮ್ ಮಾಡ್ತಾ ಇದ್ದಾರೆ. ನೋಡಿ, ವೆದರ್ ಕೂಡ ತುಂಬ ಕೂಲಾಗಿದೆ ಇವತ್ತು. ಸೊ ಎಲ್ಲರೂ ಕಲಾಗ್ರಾಮಕ್ಕೆ ಬನ್ನಿ. 6:30ಗೆ ನಾಟಕ ಶುರುವಾಗ್ತಿದೆ. ಬನ್ನಿ, ಎಂಜಾಯ್ ಮಾಡಿ. ಥ್ಯಾಂಕ್ ಯು.